ಲೆಪರ್ಡ್ಗಳು ಈಗ ಒಂಥರ ಡೊಮೆಸ್ಟಿಕ್ ಅನಿಮಲ್ಗಳ ತರ ಆಗ್ಬಿಟ್ಟವೆ. ಏನ್ ಹೇಳಿ? ಎಲ್ಲ ಹಾ ಹೌದು. ಈಗ ನೀವು ವೈಲ್ಡ್ ಕಾನ್ಸೆಪ್ಟ್ ಲೆಪರ್ಡ್ಗಳಿಗೆ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಅವು ಡೊಮೆಸ್ಟಿಕ್ ಅನಿಮಲ್. ಯಾಕೆಂದ್ರೆ ಊರಲ್ಲೇ ಇರ್ತಾವ. ನೀವು ಕಾಡಲ್ಲಿ ಇರೋ ನೋಡಕ್ಕಿಂತ ಚಿರತೆಗಳನ್ನ ನೀವು ಊರಲ್ಲಿ ಇರೋದೇ ಜಾಸ್ತಿ. ಅವು ನೀವು ರಾತ್ರಿ ಆಯ್ತು ನೋಡಿ, ಎಲ್ಲಾರು ನಾಯಿ ಹಿಡಿಯಕ್ ಬರ್ತವೆ, ಇಲ್ಲಾಂದ್ರೆ ಮೇಕೆ ಹಿಡಿಯಕ್ ಬರ್ತವೆ, ಕಾಡಂಚಲೇ ಇರ್ತವೆ. ಅವು ತುಂಬಾ ದೊಡ್ಡ ದೊಡ್ಡ ಎತ್ಕೊಂಡು ಹೊಡಿಯಕ್ ಹೋಗಲ್ಲ, ಸಣ್ಣ ಸಣ್ಣ ಕರುಗಳನ್ನ ಹೊಡಿತವೆ. ಅಂದ್ರೆ ಲೆಪರ್ಡ್ ಕಾಡ್ನಲ್ಲಿ ಟೆರಿಟೋರಿಯಲ್ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಅದ್ರ ವ್ಯಾಪ್ತಿ ಅಪ್ ಟು 200 ಕಿಲೋಮೀಟರ್ಸ್ ಇದೆ ಲೆಪರ್ಡ್ಗೆ. ಒಂದು ಲೆಪರ್ಡ್ ಹೌದು 200 ಕಿಲೋಮೀಟರ್ ದೂರ ಓಡಾಡ್ತಾವ. ಸಂಖ್ಯೆ ಕಮ್ಮಿ ಇದೆ? ಇಲ್ಲ, ಸಂಖ್ಯೆ ತುಂಬಾ ಜಾಸ್ತಿ ಇದಾವೆ. ಕರ್ನಾಟಕದಲ್ಲಿ ತುಂಬಾ ಸಂಖ್ಯೆಗಳು ಜಾಸ್ತಿನೇ ಇದಾವೆ ಲೆಪರ್ಡ್ಗಳು. ಆಮೇಲೆ ನಿಮ್ಗೊಂದು ನಾನು ಕ್ಲಿಪ್ ಕೊಡ್ತೀನಿ, ವಿಡಿಯೋ ಕೊಡ್ತೀನಿ. ಬಹಳ ಬೇಸರ ಅಂತಂದ್ರೆ, ನಾನು ಲಾಸ್ಟ್ ವೀಕು ನೆಲಿಯಂಪತಿಗೆ ಹೋಗಿದ್ದೆ, ಕೇರಳ. ಇಲ್ಲಿಂದ ಹೋಗ್ತಾ ನನ್ನ ಬಂಡೀಪುರದಿಂದ ಹೋಗ್ತಾ ಒಂದು ಕಡೆ ಒಂದು ರಾತ್ರಿ ಒಂದು ಲೆಪರ್ಡ್ ಸಿಕ್ತು. ಎಲ್ಲಿ? ಊರಲ್ಲಿ ಸಿಕ್ತು. ನಾನು ಯಾವ ಊರು ಅಂತ ಹೇಳಲ್ಲ, ಸುಮ್ಮನೆ ಅವ್ರಿಗೇನಕ್ಕೆ ಇದ್ ಮಾಡೋದು. ಆ ಊರಿನಲ್ಲಿ ಅದು ಏನು ತಿಂತ ಇದ್ ಗೊತ್ತಾ? ಹೋಟೆಲ್ ವೇಸ್ಟೇಜಸ್ಗಳು ಇರ್ತಾವಲ್ಲ, ನಾನ್ ವೆಜ್, ಮೂಳೆ ತಿಂದು ಹೋಟ್ಲೆಲ್ಲ ತಂದು ಸುರಿತಾರಲ್ಲ, ಅದನ್ನ ತಿಂತ ಇತ್ತು ಅದು ಲೆಪರ್ಡ್. ನೋಡಿ ಬಹಳ ಬೇಸರ ಆಗೋಯ್ತು. ನಮ್ಮಲ್ಲಿ ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದಿಲ್ಲ. ತಗೊಂಬ ಯಾ ಕಾಡ ನಮ್ಮಪ್ಪಂದು ಏನಾಗಬೇಕು, ಸುರಿದ್ಬಿಟ್ಟು ಹೋಗು, ಯಾವನಾರ ಕ್ಲೀನ್ ಮಾಡ್ಕೊಳ್ಳಿ. ಬಹಳ ತಪ್ಪದು. ಚಿರತೆ ತಿಂತಾ ಇತ್ತು ರಾಕೇಶ್, ಆ ಮೂಳೆಗಳನ್ನ ಎಕ್ಕೊಂಡು ತಿಂತಾ ಇತ್ತು. ಆಮೇಲೆ ಇನ್ನೊಂದು ಏನ್ಬೇಕು ಅಂತಂದ್ರೆ, ಹುಲಿಗಳಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಂಸ ಬೇಕು. ದೊಡ್ಡ ಪ್ರಮಾಣದಲ್ಲಿ. ಅವು ಸಣ್ಣ ಪುಟ್ಟ ಇದಕ್ಕೆಲ್ಲ ತೃಪ್ತಿ ಆಗಲ್ಲ. ಚಿರತೆಗಳಾಗಲ್ಲ. ನೀವೊಂದು ಇಲಿ, ಹೆಗಣ, ಒಂದ್ ಸಣ್ಣ ಕೋಳಿ, ಒಂದ್ ಎಂಟೆ ಗುದ್ದ ಸಾಕಷ್ಟೇ ಅದಕ್ಕೆ, ಅದನ್ನ ತಿನ್ಕೊಂಡು ಜೀವನ ಮಾಡ್ತಾವ. ಇದ್ರ ಲೈಫ್ ಸ್ಟೈಲು, ಇದ್ರ ಡಿಸೈನ್ ಒಂಥರ. ನೀವು ಹುಲಿ ಹಂಗಲ್ಲ. ಹುಲಿ ಹೊಡೆದ್ರೆ ದೊಡ್ಡ ಹಸುರು ಹೊಡಿಬೇಕು, ಎತ್ಗಳು ಹೊಡಿಬೇಕು. ಕಾಡೊಳಗಡೆ ಇದ್ರೆ ಸಾಮಾನ್ಯ ಕಾಡೆಮ್ಮೆಗಳು, ಕಡವೆಗಳು, ಕಾಡಂದಿ, ಜಿಂಕೆ ಈಗಿರ್ತವೆ. ಚಿರತೆ ಆಗಲ್ಲ. ಹಿಂಗ್ ಕೂತಿರುತ್ತೆ, ನೋಡುತ್ತೆ ಸಣ್ಣ ಮೊಲನ ಒಂದು ಅರ್ಧ ಕೆಜಿ ಸಿಕ್ಕಿದ್ರು ಸಾಕದು. ಅದನ್ನ ಬೇಟೆ ಮಾಡ್ಕೊಂಡು ತಿನ್ಕೊಂಡು ತೃಪ್ತಿ ಆಗಿರುತ್ತೆ. ಬಟ್ ಅದ್ ಸೇವ್ ಮಾಡುತ್ತಾ ಫುಡ್ ನ? ಈ ತರ ನಾಳೆ ತಿನ್ನೋಣ ಈ ತರ ಎಲ್ಲರೂ ಇರ್ತವೆ, ಎಲ್ಲವೂ ಮಾಡ್ತವೆ. ಈ ದೊಡ್ಡದು ಯಾವ್ದಾದ್ರ ಒಂದು ಹೊಡೆದ್ರೆ ಒಟ್ಟಿಗೆ ತಿನ್ಮಾಡಲ್ಲ. ಈ ಹುಲಿ ಒಂದೊಂದು ಹೊಡೆದ್ರೆ ಅದಕ್ಕೊಂದು 35 to 40 kg ಮೀಟ್ ತಿನ್ನುತ್ತದು ಹುಲಿ. ಚಿರತೆಗಳಿಗೆ ಅಷ್ಟೊಂದು ಬೇಕಾಗಿಲ್ಲ. ಅದೇನಾದ್ರು ಒಂದು ದೊಡ್ಡ ಯಾವ್ದಾರು ಒಂದು ಜಿಂಕೆನೋ ಕಡವೆನೋ ಏನೋ ಹೊಡೆದ್ರೆ ಅದು ಕೂಡ ಹಾಗೇನೆ 3 ದಿನ 4 ದಿನ ಇಟ್ಕೊಂಡು. ಕಾಡಲ್ಲ, ಸಹಜವಾಗಿ ಒಂದು ಬೇಟೆ ಆದ ತಕ್ಷಣ ವಲ್ಚರ್ಗಳು ಬರ್ತವೆ. ನೋಡಿ ಅದು ಎಷ್ಟು ಇಂಟ್ರೆಸ್ಟ್ ಇದಾಗಿದೆ. ವಲ್ಚರ್ ಬರ್ತವೆ, ನರಿಗಳು ಬರ್ತವೆ, ವೈಲ್ಡ್ ಡಾಗ್ ಬರ್ತವೆ, ಮುಂಗುಸಿ ಬರ್ತವೆ. ಈ ಪ್ರೇಗಳು, ಈ ಮಾಂಸಾಹಾರಿ ಪ್ರಾಣಿಗಳೇನೇ ಇರ್ತವೆ ಅವೆಲ್ಲ ಸ್ಮೆಲ್ ಮೂವ್ ಆಗ್ತಾ ಅಲ್ಲಿಗೆ ಬಂದ್ಬಿಡ್ತವೆ ಆ ಬೇಟೆ ಸಾಯಿಸಿರೋದು. ನೀವು ಅದ್ರಲ್ಲಿ ಹುಲಿ ತಿಂದು ರೆಸ್ಟಿಗೆ ಹೋಗಿರುತ್ತೆ, ಇವು ತಿನ್ಕಂತವೆ. ಇದೇ ಕೋಎಕ್ಸಿಸ್ಟೆಂಟ್ ಕಾಡೊಳಗೂ ಕೂಡ.